ನಾವು ಸಂಜೆ 5 ಗಂಟೆಗೆ ಬಿಟ್ಟಿದ್ವಿ. ಇವಾಗ ಎಷ್ಟು ಗಂಟೆ ಆಯ್ತಂದ್ರೆ ಇವಾಗ 10:46 ಆಗೈತಿ. ಬಟ್ ಇನ್ನೂ ಬಸ್ದಾಗ ಅದೀನಿ, ಸೂರತ್ತಿಗೆ ಹೊಂಟೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿತ್ತಪ್ಪ, ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಏನಿತ್ತಂದ್ರೆ ಬೆಳಗಾವಿಯಿಂದ ಡೈರೆಕ್ಟ್ ಸೂರತ್ತಿಗೆ ಹೋಗೋ ಫ್ಲೈಟ್ ಇದ್ರೆ ಹೋಗ್ಬೇಕು ಅನ್ನೋದಿತ್ತು. ಬಟ್ ಏನು ಮಾಡೋದ್ರಿ, ಅನ್ಫಾರ್ಚುನೇಟ್ಲಿ ನಮ್ಮ ಬೆಳಗಾವಿ ಒಳಗೆ ಡೈರೆಕ್ಟ್ ಸೂರತ್ ಫ್ಲೈಟೇ ಇಲ್ಲ. ಸೊ ಅದೇನೋ ಈಗ ಬಂದ್ ಮಾಡಿದಾರಂತ, ಅದ್ರ ಸಲುವಾಗಿ ಬಸ್ಸಿಗೆ ಹತ್ತಿದ್ವಿ. ಹಾಂ ಹೇಳಿ, ಹೆವಿ ದೂರ ಐತಿ. ಮತ್ತು ಅಲ್ಲಿಂದ ಅಲ್ಲಿ 5 ಗಂಟೆ ಬಿಟ್ಟೇವ್ರಿ ಬೆಳಗಾವಿ. ಈಗ ನೋಡ್ರೆ 10:11 ಬೆಳಿಗ್ಗೆ ಇನ್ನೂ ಅದು ರೀಚ್ ಆಗಿಲ್ಲ. ಇನ್ನೂ 27 ಕಿಲೋಮೀಟರ್ ದೂರ ಐತಿ. ನಾನು ನೋಡ್ರಿ ಮೊದಲ ಬಸ್ ಆಗೋದಿಲ್ಲ. ನನಗೂ ಬ್ಯಾಸ್ರ ಅದನ್ನೊಂದು ಪ್ಲೇನ್ ಬುಕ್ ಮಾಡಕ್ಕೆ ನೋಡಿದ್ವು. ಪ್ಲೇನ್ ಡೈರೆಕ್ಟ್ ಹೋಗಲಿಲ್ಲ ಸೂರತ್ಗೆ, ಅಹಮದಾಬಾದಿಗಿತ್ತು. ಅಲ್ಲಿಂದ ಮತ್ತೆ 200 ಕಿಲೋಮೀಟರ್ ಮತ್ತೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ಟು ಅದ್ರ ಸಲುವಾಗಿ ಮತ್ತೆ ಬಸ್ ಬುಕ್ ಮಾಡಿಬಿಟ್ಟು ಬೆಟರ್ ಬಸ್ ಚಲೋ. ಒಂದು ಮಟ್ಟಿಗೆ ಪ್ಲೇನ್ ಒಳಗೆ ಹೋಗೋದು ನಮ್ಮ ಡ್ರೀಮ್ ಇತ್ತು. ಬಟ್ ಡ್ರೀಮ್ಸ್ ಕಮ್ಸ್ ಟ್ರೂ ಆಗ್ತದೆ ಅಂತ ತಿಳ್ಕೊಂಡಿದ್ದು. ಬಟ್ ಆ ಡ್ರೀಮ್ಸ್ ಅಲ್ಲೇ ಉಳಿತು. ನೋಡೋದು ನೆಕ್ಸ್ಟ್ ಟೈಮ್. ಓಕೆ ಗೈಸ್, ನೀವು ಭಯಾಗತ್ತ ನನಗೆ ಈಗ ಆರಾಮಿಲ್ಲ, ನನಗೆ ಫುಲ್ ಜ್ವರ ಬಂದವು. ಆಮೇಲೆ ಆರಾಮಿರಲಿಲ್ಲ. ಆದರೂ ನಾನು ಕೆಲಸ ಮಾಡ್ಕೊ ಅಂತ ಇಲ್ಲ, ನಮ್ಮದು ಬಿಸ್ನೆಸ್ಸಲ್ಲೇ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಬರಂಗೇ ಇಲ್ಲ. ಹಂಗೆ ಇದನ್ನ ಆಗಂಗಿಲ್ಲ. ಅದಕ್ಕೆ ಹೆಂಗಾಯ್ತು ಇಲ್ಲಿ ನೋಡ್ರಿ, ಲಿಂಬೆಯನ್ನು ಹಿಡ್ಕೊಂಬಂದೆ. ನಂಗೆ ಫುಲ್ ಬೆಳಗ್ಗೆಯಿಂದ ಒಂದು 10-15 ಸಲ ವಾಮಿಟ್ ಆಗತ್ತಿತ್ತೆ. ನಿನ್ನೆಲ್ಲ ಅದ್ರ ಸಲುವಾಗಿ ಮಮ್ಮಿ ಲಿಂಬೆಯನ್ನು ಕೊಟ್ಟು ಕಷ್ಟ ಸ್ಮೆಲ್ ಹೊಡಂತೇಳಿ ಈಗೆಲ್ಲ ಫ್ರೆಶ್ ಅಪ್ ಆಗಿ ತೋರಿಸ್ತೀವಿ ನೋಡ್ರಿ. ಹೆಂಗೆ ಏನಕ್ಕೆ ವಾಯ್ಸ್ ಕ್ಲಿಯರ್ ಬರೋಂಗಿಲ್ಲ. ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಗೈಸ್. ಬಾಯ್, ಸಿ ಯು. ತೆಗಿರು. ಸೊ ಗೈಸ್, ನಮ್ಮ ರೂಮಿಗೆ ಬಂದ್ವಿ. ಆ್ಯಂಡ್ ಫಸ್ಟ್ ಡೋರ್ ಹಾಕೋಣಂತ, ಆಮೇಲೆ ಬಾತ್ರೂಮ್ ಹೆಂಗೆ ತೋರಿಸ್ತೇನೆ ನೋಡ್ರಿ. ಮಸ್ತ್ ಐತಿ. ಇಲ್ಲೆಲ್ಲ ಟೂತ್ ಪೇಸ್ಟ್ ಆ್ಯಂಡ್ ಬೆಸ್ಟ್ ಐತಿ. ನೀ ತೋರಿಸ್ ಹೆಂಗೆ ಐತಿ. ಮ್ಯೂಟ್ ಮಾಡೋದನ್ ಟಿವಿ. ಸೊ ಇದು ಬೆಡ್ ಐತಿ. ನಮ್ಮ ಸೂರ್ಯಾಗ ಚೀಲ ಎಲ್ಲಿಡಬೇಕು ಎಲ್ಲಿಲ್ಲ, ಕಬೋರ್ಡ್ ಎಲ್ಲಿ ಕೊಟ್ಟಾರ ಅನ್ನೋದು ಗೊತ್ತಿರಂಗಿಲ್ಲ ಅವಂಗೆ. ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಗೆ ಊಟ ಅದು ರೂಮ್ಗೆ ಬೇಕಪ್ಪ ಅಂತಂದ್ರೆ ನೀವು ಕಾಲ್ ಮಾಡ್ಬೋದು. ಸೊ ಚೆನ್ನಾಗೈತೆ ಒಂಥರ. ಆ್ಯಂಡ್ ಲಾಕರ್ ಕೂಡ ಐತಿ. ತೋರಿಸಪ್ಪಾಜಿ, ಚಂದ ತೋರಿಸು. ಹಾಂ, ಇಲ್ಲಿ ಲಾಕರ್ ಕೂಡ ಐತಿ. ನೀವು ಇಟ್ಕೋಬಹುದು ಲಾಕರ್ ಒಳಗೆ. ನಿಮ್ಮ ಬಂಗಾರ ರಿಂಗಾರ ಒಂದು ರೊಕ್ಕ ಗಿಕ್ಕಿತ್ತಂದ್ರೆ ಇಟ್ಕೋಬಹುದು. ನಮ್ದೇನಿಲ್ಲ, ಅದಕ್ಕೆ ನಾವು ಇಡಂಗಿಲ್ಲ. ಸೊ ಇಲ್ಲಿಂದ ವ್ಯೂ ಹೆಂಗೈತಿ. ಓಕೆ ಏನಿಲ್ಲ, ಅಷ್ಟೇನಿಲ್ಲ. ಆ್ಯಂಡ್ ಇಲ್ಲೊಂದು ಮಿರರ್ ಐತಿ. ಆ್ಯಂಡ್ ಇಲ್ಲಿ ವ್ಯೂ ಭಾರಿ ಐತಿ. ಆ್ಯಂಡ್ ಇಲ್ಲಿ ಹೇರ್ ಡ್ರೈಯರ್ ಕೊಟ್ಟಾರ, ಚಲೋ ಆಯ್ತು. ಯಾಕಂದ್ರೆ ನಾ ಇವತ್ತು ಹೆಂಗಾಗೈತೆ ನೋಡ್ರಿಪ್ಪ ಎಲ್ಲ. ಆ್ಯಂಡ್ ಇಲ್ಲಿ ಏನೇನು ಕೊಟ್ಟಾರು. ಏನಿದು? ಹಾಂ, ಮತ್ತೆ ಇಲ್ಲಿ ನೋಡ್ರಿ ಕಾಫಿ ಟೀ ಮಾಡ್ಕೊಳಕೈತಿ. ವಾಟಿ ಕೋಂಬ್ ಇದು, ಹನಿಗಿ ಕೋಂಬ್ ಏನೋ ಒಂದು ಕೊಟ್ಟಾರ. ಕೊಡ್ಲಿ, ಇದು ನೋಡ್ರಿ ಅಲ್ಲಿ ಇದನ್ನ ತೋರಿಸಲ್ಲ. ತೋರಿಸಿನಿ. ಹಾಲಿನ ಪೌಡ್ರ್, ಚಹಾ, ಕಾಫಿ ಏನು ಬೇಕಾದ್ ಮಾಡ್ಕೋಬೋದು. ಈ ಫಸ್ಟ್ ಫ್ರೆಶ್ ಅಪ್ ಆದ್ರೆ ಸಾಗೈತಿ. ಹೊಟ್ಟೆ ಹಸ್ದೈತಿ. ಆ್ಯಂಡ್ ನನಗಂತೂ ಸುಸ್ತಾಗೈತಿ. ಯಾಕಂದ್ರೆ ಆರಾಮಿಲ್ಲ, ಅದೊಂದಕ್ಕೆ ಸುಸ್ತ. ಸಂಜೆ 5 ಗಂಟೆಯಿಂದ ಟ್ರಾವೆಲ್ ಮಾಡಿದಾಗ ಇವಾಗ ಎಷ್ಟು ಗಂಟೆ ಅಂದ್ರೆ ನೋಡ್ರಿ ನೀವು. ತೋರ್ಸದ್ನ ಏಯ್ ಅಲ್ಲಿ ತೋರ್ಸಕ್ಕೆ ಕಾಣ್ತೈತಿ ಅಂದ್ರೆ 11:43 ಇವಾಗ ಬಂದಿಲ್ಲ. ರೀಚ್ ಆಗೇವಿ. ಸಾಕಾಗೈತ್ರಿ ಗೈಸ್. ಭಾಳ ದೂರ ಇತ್ತ. ನಮ್ಮ ಫೇಸ್ ನೋಡ್ರಿ ಹೆಂಗೆ ಇದು. ಓಕೆ ಗೈಸ್, ಮತ್ತೆ ಸಿಗ್ತೀವಿ ಎಲ್ಲಾದ್ರೆ ಹೊರಗೆ ಹೋಗ್ಬೇಕು. ನಾಷ್ಟ ಎಲ್ಲ ಏನಿಲ್ಲ. ಇವಾಗ ಮಾಡ್ತೀವ್ರಿ. ಇವಾಗ ಮಾಡಿಸ್ತೀನಿ ರೀ ಅವ್ನಿಗೆ. ಫಸ್ಟ್ ನಾಷ್ಟ ಮಾಡಿಸ್ತೀನಿ. 20 ಸಲ ಎಲ್ಲಿ ಹೋದ್ರೆ ನಾಷ್ಟ ಮಾಡಿಲ್ಲ, ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ಕೆಡ್ತೈತಿ ಮಾಡ್ತಾ ಎಲ್ಲ ಮಾಡ್ಸಿರು. ಇಷ್ಟ ಐತಿ ಈ ಅಪ್ಪಂದು. ಮೊದಲು ಹೊಟ್ಟಿಗೆ ಬೇಕು. ನೀ ಅನ್ಬೇಕಲ್ಲ, ನಾ ಹಿಂಗೆ ಈ ಥರ ಹಿಂಸೆ ಕೊಟ್ರೆ ಯಾರಪ್ಪ ಬದುಕ್ತಾರೆ. ಓಕೆ ಗೈಸ್, ಇವಾಗ ಫಸ್ಟ್ ಫ್ರೆಶ್ ಅಪ್ ಆಗ್ತೀವಿ ಅಂತ ಹಲ್ಗಿಲ್ ತಿಕ್ಕೋತೀವಿ. ಆಮೇಲೆ ತಿಕ್ಕೊಂಡು
ಇವಂಗೆ ಏನು ಬೇಕು ತಿನ್ನಕ್ಕೆ ಅದನ್ನು ಕೊಡಿಸ್ತೀನಂತ. ನಾ ತಿನ್ನೋ ಡೌಟ್, ನಂಗೆ ಆರಾಮಿಲ್ಲ ಅದ್ರ ಸಲುವಾಗಿ. ಇಲ್ಲಿ ನಡೆದಿತ್ತು ಎಲ್ಲ ಇದ್ದಿಲ್ಲ ಸ್ಪೆಷಾಲಿಟಿ. ಬಾಯ್. ಇವಾಗ ನೋಡ್ರಿ ಆರ್ಡರ್ ಮಾಡಿದ್ದು ಆರ್ಡರ್ ಬಂದೈತಿ. ಬಿರಿಯಾನಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರಿ ಫುಲ್. ಮತ್ತು ಇದನ್ನ ಮಂಚಾಪ್ ಸೂಪ. ಮತ್ತು ಇನ್ನೊಂದು ಯಾವ್ದು ಮಾಡಿದ್ವಿ ಗಿಡ್ಡಿ ಬರೋದೈತಿಲ್ಲ ಇನ್ನು ಬಟರ್ ಮಿಲ್ಕ್ ಆರ್ಡರ್ ಮಾಡಿದ್ದು. ಮಜ್ಜಿಗೆ ಬರಲಿಲ್ಲ ಇದ್ರೊಳಗೆ हमारे पैकेट ले जाओ 220 नाइट सूट ले ना टॉप जींस आओ ಶಿವತೊಳಗೆ ಇದಕ್ಕೊಂದು ಪೇಟೆ ಒಳಗೆ ಕಂಡಾಪಟ್ಟಿ ದೊಡ್ಡದಿದ್ದೀವಿ. ಸೂರತ್ ಒಳಗಿದೊಂದು ಛೋಟಾ ಬಜಾರ್ ಅಂತೇಳಿ ಸಾಕಷ್ಟು ರಶ್ ಇತ್ರಿಪ್ಪ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ನೋಡ್ಲಿಕ್ಕತ್ತಿರಲ್ಲ, ಯಾಕಡೆ ಹೋದ್ರು ಆ ಕಡೆ ಶಾಪ್ ಸಿಗಾಕತ್ತಾವ. ಅಯ್ಯೋ ಡ್ರೆಸ್ಸ, ಮೇಕಪ್ ಸಟ್ಟ, ರಗಡ್ ಶಾಪ್ಸ್ ಅದಾವ ಇಲ್ಲಿ. ಸೊ ಡ್ರೆಸ್ ಅದು ತೊಗೊಂಡಾದ್ಮೇಲೆ ನೇಲ್ ಎಕ್ಸ್ಟೆನ್ಷನ್ ಒಳಗೆ ಬ್ಲ್ಯಾಕ್ ಕಲರ್ದ ನೇಲ್ ಸಿಕ್ತು, ಫೇಕ್ ನೇಲ್ಸ. ಅವ ಎದಕ್ಕಾರ ಶೂಟಿಗೆ ಬರ್ತೈತೆ ಅಂತ ಹೇಳಿ ತೊಗೊಂಡೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಬರೀ 100 ರೂಪಾಯಿ ಅಂತ. ಸೊ ಕೊಟ್ರು, ತೊಗೊಂಡು ಬನ್ನಿ. ಆಮೇಲೆ ಜೀನ್ಸ್ ಹಾಕ್ಕೊಂಡಿದ್ನ ಇವತ್ತು. ಸೊ ಫುಲ್ ಲೂಸ್ ಟೀ ಶರ್ಟ, ಜೀನ್ಸ್ ಲೂಸ್ ಅಂತ ಹಾಕ್ಕೊಂಡಿದ್ದೆ. ಚಲೋ ಅನ್ಸದಿತ್ತು. ಅದೇನು ಬಗ್ಗೆ ನಮ್ಮ ಸೂರ್ಯ ಹಾಕ್ಕೊಳಕ್ಕೆ ಕೊಟ್ಟಾನು. ಇಲ್ಲಿ ಇಂತಲ್ಲಿ ಬಂದಾಗ ಹಾಕೋ, ನಮ್ಮ ಊರಾಗಿದ್ದಾಗ ಹಾಕೋಬೇಡ ಅಂತಾನು. ಸೊ ನೋಡತ್ತಿರಲ್ಲ, ಎಲ್ಲ ಪಟ 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 ತೊಗೊಂಡು ಹೊಂಟಿದ್ದು ನಾವು. ಆಮೇಲೆ ಸಿಗ್ತೇವ್ರಿ. ಸೊ ಗೈಸ್, ಇವಾಗ ಸೂರತ್ ಒಳಗಿರುವಂಥ ಛೋಟಾ ಏನಂತಾರೋ ಮಾರ್ಕೆಟಿಗೆ ಹೋದ್ವಿ. ಸೊ ಅಲ್ಲಿ ಡ್ರೆಸ್ ಆಮೇಲೆ ನೇಲ್ ಎಕ್ಸ್ಟೆನ್ಷನ್ ಅಂತ ತಗೊಂಡೆ. ಸೊ ಇವಾಗ ಬಾಂಬೆ ಮಾರ್ಕೆಟಿಗೆ ಹೊಂಟೇವಿ. ಸೊ ಅಲ್ಲಿ ಏನೇನು ಇರ್ತೈತಿ ಏನೇನಿಲ್ಲ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಅಂಡ್ ಇಲ್ಲಿ ಭಾಳ ನಾಯ್ಸ್ ಐತ್ರಿ ಗೈಸ್. ಅದ್ರ ಸಲುವಾಗಿ ಸ್ವಲ್ಪ ಮೈಕ್ ಮುಂದೆ ಇಟ್ಕೊಂಡು ಮಾತಾಡತ್ತೀನಿ. ಇವಾಗ ಅಲ್ಲಿಗೆ ಹೋಗ್ತೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಎಷ್ಟೊತ್ತು ಈಗಿನ 1 ನಿಮಿಷ ಒಳಗೆ ಕ್ಯಾಬ್ ಬರ್ತೈತಿ, ಬಂದು ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಸೂರತ್ ಒಳಗೆ ಮೈನಸ್ ಪಾಯಿಂಟ್ ಫುಲ್ ಗರಮ್ ಐತಿ. ಈಗ ಎಷ್ಟು 6 ಆಗಕ್ಕೆ ಬಂದ್ರು ಯಾಣಮ್ಮನಿ ಗರಮ್ ಆಗತೈತಿ. ನಮಗೆ ಅದೇ ಬಿಸಿಲು ಸರಿಯಾಗಿ ಶೆಕೆ ಆಗದೆ. ನೋಡ್ರಿ ಅಂತ ಬೆವ್ರು ನೋಡ್ರಿ ಒಂದು ಇಲ್ಲ ನನಗೆ ಬೆವ್ರದ್ದು ಯಾಣ ಟೈಮ್ 6 ಆಗೈತಿ, ಬಟ್ ಬೆವ್ರು ಬರತ್ತೈತಿ. ಸೊ ಗೈಸ್, ಈಗ ನಾವು ಬಾಂಬೆ ಮಾರ್ಕೆಟಿಗೆ ಬಂದೀವಿ. ಮುಖ ನೋಡ್ರಿ, ಹಾಲತ್ತು ನೋಡ್ರಿ ನಮ್ದು ಹೆಂಗಾಗೈತಿ. ಸೊ ಒಳಗೆ ಹೋಗೋಣಂತ. ಇಲ್ಲೈತ್ರಿ ಬಾಂಬೆ ಮಾರ್ಕೆಟ. ಏನಿಲ್ಲ, ನಾವು ಜಸ್ಟ್ ಎಕ್ಸ್ಪ್ಲೋರ್ ಮಾಡತ್ತೇವೆ. ಅಂದರೆ ಏನೇನು ಸಿಗ್ತೈತಿ ಏನೇನಿಲ್ಲ ಅಂಥೇಳಿ ಸುಮ್ಮನೆ ತೊಗೊಳಕ್ಕೆ ಬಂದೀವಿ ನಾವು. ಬರ್ರಿ ಒಳಗೆ ಹೋಗೋಣಂತ. ಇವಾಗ ಏನೇನು ಇರ್ತೈತಿ ಏನೇನಿಲ್ಲ ಪ್ರತಿಯೊಂದು ನಿಮ್ಗೆ ತೋರಿಸ್ತೇವಂತ. ನಕ್ಕು ಸೊ ಗೈಸ್, ಮಾರ್ಕೆಟಿಂದ ಈಗ ಬಾಂಬೆ ಬಜಾರಿಂದ ಹೊರಗಡೆ ಬಂದು ಅಲ್ಲೆಲ್ಲ ವಿಡಿಯೋ ಮಾಡಕತ್ತಾರ. ಅಲ್ಲೆಲ್ಲ ಅಂತ್ಗೋ ಇಂತು ಒಂದು ಗಂಟೆ ಬಿಡಾಕತ್ತಾರ. ಅದ್ರ ಸಲುವಾಗಿ ಏನು ಮಾಡ್ದಂಗೆ ಗೊತ್ತೋದು. ಭಾಳ ಜನ ಇದ್ರು, ಬಂದು ಕೈ ಹಿಡಿದು ಚೊಕ್ಕೊಂಡು ಹೊಂಟಾರ ಅಲ್ಲಿ ಒಳಗಡೆ. ಸೊ ಇನ್ನೊಬ್ರು ಒಂದಿಬ್ರು ಬಾರೋ ಅಂತ ಹಿಂಗೆ ಇದನ್ನು ಮಾಡುವ ಅಂದ್ರೆ ಅವಾಗ ಹಿಂದಿ ಒಳಗೆ ಮಾತಾಡ್ರು. ಸೊ ಅದಕ್ಕಂದ ಇವ ಬೇಡ ಇಲ್ಲಿದೆ, ಬೇಕಾದ್ರೆ ಆರಾಮ್ ನಾವು ಎಲ್ಲರೂ ತೊಗೊಳಕ್ಕೆ ಬರ್ತೈತಿ. ನಮ್ಗೆ ಗೊತ್ತಿದ್ದಲ್ಲೇ ನಾವೆಲ್ಲ ರೆಗ್ಯುಲರ್ ತೊಗೋತೇವೆ, ಅಲ್ಲೇ ತೊಗೊಳೋನು, ಇಲ್ಲೇನು ಬೇಡ ಅಂತಂದ. ಸೊ ಅದ್ರ ಸಲುವಾಗಿ ಯಾಕಂದ್ರೆ ಲೋಕಲ್ ಜನ ಸರಿನೂ ಇರೋದಿಲ್ಲ ಅಷ್ಟ. ಅದ್ರ ಸಲುವಾಗಿ ನಾನೇ ಇಲ್ಲ ಮತ್ತು ಅತ್ತ ಹೋಗಿ ಮಾಡೋದಿರ್ತಾರೋ ವಿಡಿಯೋ ಇಲ್ಲಿ ಬೇಡ ಅಂತಾನೆ. ಅದ್ರ ಸಲ ಹೊಂಟೆ ನೋಡ್ರಿ. ಇದನ್ನ ತೊಗೊಂಡಿದ್ದು ಯಾವ ಮಾರ್ಕೆಟ್ ಒಳಗೆ. ಇವಾಗ ಓಲಾ ಬುಕ್ ಮಾಡತ್ತಾಳ. ಆಯಿತು. ನೋಡ್ರಿ ಹೆಂಗಿತ್ತು ಪಾರ್ಕಿಂಗ್ ಇತ್ತು. ಇಷ್ಟು ಇದೆಲ್ಲ ಪಾರ್ಕಿಂಗ್ ಸಲುವಾಗಿ ಐತಿಲ್ಲ. ಸೊ
ಸೊ ಗೈಸ್ ಬಾಂಬೆ ಮಾರ್ಕೆಟ್ ಛೋಟಾ ಮಾರ್ಕೆಟ್ ಜಸ್ಟ್ ರೂಮಿಗೆ ಬಂದ್ವಿ. ರೂಮಿಗೆ ಬರೋಣ ಜೇಮ್ಸ್ ಮೂವಿ ಹತ್ತಿತ್ತು ನಮ್ಮ ಅಪ್ಪು ಬಾಸ್ದ. ಸೊ ನೋಡಾಕತ್ತಿದ್ದೆ ಆ್ಯಂಡ್ ಮಜಾ ಅನ್ಸೋದಿತ್ತು ನೋಡೋದು ಮುಂದೆ ಜೇಮ್ಸ್ ಪಿಕ್ಚರ್. ಆ್ಯಂಡ್ ನಮ್ಮ ಅಪ್ಪು ಬಾಸ್ ಅಂದರೆ ಏನು ಸಾಮಾನ್ಯನ ಯಪ್ಪ ರಾಜ ಅವ್ರು. ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈಗಾದರೂ ಅವ್ರು ಅದಾರ ಅಂತನ ಫೀಲ್ ಅನ್ನಿಸ್ತೈತಿ. ಎಲ್ಲೋದ್ರು ಯಾವ ಊರಿಗೆ ಹೋದ್ರು ನಮ್ಮ ಕನ್ನಡ ಪಿಕ್ಚರ್ ನೋಡೋದು ಬಿಡೋದಿಲ್ಲ ನಾವು. ಸೊ ಗೈಸ್ ಒಂದು ಬೇಜಾರು ವಿಷಯ ಏನಪ್ಪ ಅಂತಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ ನಾವು ಫ್ಲೈಟ್ ಬುಕ್ ಮಾಡ್ಬೇಕಂತೇಳಿ ಒಂದು 4-5 ಟ್ರಾನ್ಸ್ಪೋರ್ಟಿಂಗ್ ಆಫೀಸ್ ಇರ್ತೈತೆ ಅಲ್ಲೆಲ್ಲ ಹೋಗಿ ತಿರುಗಾಡಿ ಬಂದ್ವಿ. ಆ್ಯಂಡ್ ಎಲ್ಲರೂ ಹೇಳಿದ್ ನಮ್ಮ ಬೆಳಗಾವಿಯಿಂದ ಸೂರತ್ಗೆ ಯಾವುದೇ ಥರ ಫ್ಲೈಟ್ ಇಲ್ಲ ಅಂಥೇಳಿ. ಅಟ್ಲೀಸ್ಟ್ ಹೋಗ್ಲಿ ಬಿಡ ಅಹಮದಾಬಾದಿಗಾದ್ರೂ ನೋಡ್ಬೇಕಾ, ಅಲ್ಲಿಂದ 200 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಏನು ಸಮಥಿಂಗ್ 100-200 ಕಿಲೋಮೀಟ್ರ್ ಐತಿ ಅಂತ ಅದನ್ನ ನೋಡ್ರೆ ಅದು ಗೋವಾದಿಂದ ಐತಿ. ಎಲ್ಲ ನಮ್ದು ಹೆಂಗಾಗೈತೆ ಅಂದ್ರೆ ಏನೂ ಇರಲಿಲ್ಲ. ನನ್ನ ಡ್ರೀಮ್ ಇತ್ತು, ನನ್ನ ಸೂರ್ಯಂದು ನಂದು ಇಬ್ಬರದು ಡ್ರೀಮ್ ಇತ್ತು ಏನಪ್ಪ ಅಂತಂದ್ರೆ ಫ್ಲೈಟ್ ಒಳಗೆ ಬರಬೇಕು ಅಂಥೇಳಿ. ಬಟ್ ನಮ್ಮ ಬೆಳಗಾವಿ ಒಳಗೆ ಫ್ಲೈಟೇ ಬಂದ್ ಮಾಡ್ಯಾರಿ ಸೂರತ್ದ. ಅದು ಭಾಳ ಬೇಜಾರಾಯ್ತು. ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರಬೇಕು ಶ್ರೀದೇವಿ ವ್ಲಾಗ್ ಕನ್ನಡ ಶ್ರೀದೇವಿ ಕನ್ನಡ ವ್ಲಾಗ್ ಅಂಥೇಳಿ ಅವರು ಶ್ರೀದೇವಿ ಅಕ್ಕ. ಆ್ಯಂಡ್ ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿದೆ ವಿನಯ್ ಅನ್ನಾಗ. ಸೊ ಅವರಿಗೆ ಕಾಲ್ ಮಾಡಿ ಕೇಳಿದೆ ಅನ್ನ ಮತ್ತು ಹೆಂಗೆ ಸೂರತ್ದು ಹೆಂಗೆ, ಸೊ ಹೆಂಗೆ ಬಂದೈತೆ ಚಲೋ ಐತೆ ಫ್ಲೈಟ್ ಅಂತ ಹೇಳಿದೆ ನಾನು. ಬಟ್ ಅವ್ರು ಅಂದರು ಫ್ಲೈಟ್ ಬಂದಾಗಿರ್ಬೇಕು ಇಶ್ಯೂ ನೋಡು ಅಂತಂದರು. ಸೊ ನೋಡ್ತೀವಿ 4 ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹೋಗಿ ಬಂದ್ವಿ. ಯಪ್ಪ ಒಂದು ಕಡೆನೂ ಫ್ಲೈಟ್ ಬುಕ್ ಆಗಲಿಲ್ಲ. ಆಮೇಲೆ ಇರಲಿ ಬಿಟ್ಟು ನಾವು ಹೆಂಗಾದ್ರೂ ಬರಬೇಕು ತೊಗೋಬೇಕು ಇತ್ತು, ಸೀರೆ ಅದು ಎಲ್ಲ ನೋಡಬೇಕಿತ್ತು ಅನ್ನೋ ಒಂದು ರೀಸನ್ಗೆ ಬಸ್ ಒಳಗೆ ಬಂದ್ವಿ ನಾವು ಅಲ್ಲಿಂದ. ಸೊ ಎಷ್ಟು 5 ಗಂಟೆಗೆ ಬಸ್ ಬಿಟ್ಟು ಆಮೇಲೆ ಇಲ್ಲಿ 12 ರಾತ್ರಿ ಬರಬೇಕಾದ್ರೆ 8 ಗಂಟೆಗೆ ಇಲ್ಲಿ ರೀಚ್ ಆಗ್ತೈತೆ ಅಂತ ಅಂದ್ಕೊಂಡಿದ್ವಿ. ಅವ್ರು ಹೇಳಿದ್ದು 8 ಗಂಟೆಗೆ ರೀಚ್ ಆಕೈತಂತ. ಬಟ್ ಬರಬೇಕಾದ್ರೆ ನಾವು 12 ಆಯ್ತು. ಅಪ್ಪ ರಗಡ್ ಆಯಿತು. ಆ್ಯಂಡ್ ಇವಾಗೆಲ್ಲ ಆ ಮಾರ್ಕೆಟ್ ಈ ಮಾರ್ಕೆಟ್ ಅಂತ ಹೇಳಿ ಸಾಕಾಯ್ತು. ಆ್ಯಂಡ್ ಮತ್ತೆ ರೂಮಿಗೆ ಬಂದು ಕುಂತು ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದ್ರೆ ಸಂಜೆ 6-6:30 ಆದ್ರೂ ಸಹ ಇಲ್ಲಿ ಭಾಳ ಕೆಟ್ಟ ಗರಮ್ ಆಕೈತ್ರಿ. ನಮೂನಿ ಬೆವ್ರು ಸುರಿಯಾತಿತ್ತಂದ್ರೆ ರಗ್ಗಡಾಗಿತ್ತು ನಮ್ಗೆ. ಈಗ ಒಂದಿಟ್ಟು ರೂಮಿಗೆ ಬರೋಣ ಸಮಾಧಾನ ಆಗೈತಿ. ಆ್ಯಂಡ್ ನಿಮ್ಗೆ ಆಗಲೇ ತೊಗೊಂಬಂದಿಲ್ಲ ಡ್ರೆಸ್ ನಿಮ್ಗೆ ತೋರಿಸ್ತೀನಿ ಹೆಂಗೆ ಅದಾವ ಅಂಥೇಳಿ. ಸೊ ಮತ್ತು ನಾವು ನೆಕ್ಸ್ಟ್ ವ್ಲಾಗ್ ಒಳಗೆ ಏನೇನು ಮಾಡ್ತೀವಿ ಏನೇನಿಲ್ಲ ಅದನ್ನು ಪ್ರತಿಯೊಂದು ಹಾಕ್ತೀನಿ. ಆ್ಯಂಡ್ ಇವಾಗ ಹೆಂಗೆ ಕಾಣಿಸತ್ತೀನಿ ನೋಡ್ರಿ, ವಿತೌಟ್ ಮೇಕಪ್ ಲಿಪ್ಸ್ಟಿಕ್ ಒಂದೈತಿ ಮತ್ತು ಕಾಜಲ್ ಒಂದೈತಿ ಮತ್ತೇನು ಇಲ್ಲ, ಎಲ್ಲ ಗರಮಿಗೆ ಹರಿದು ಹೋಗೈತಿ. ಆಮೇಲೆ ನಮ್ಮ ಸೂರ್ಯ ಅವರ ಬರೇ ಪಬ್ಜಿ ಒಳಗೆ ಚಪ್ರಿಗಳು ಅಂದ್ರೆ ಪಬ್ಜಿನ ಆಡ್ತಿರ್ತಾವು. ಯಾಕೋ ಬಾಯಾಗ ಮಾತು ಬರಲಿಲ್ಲ, ಬೈಲಿಲ್ಲ, ಚಲೋ ಆಯ್ತು. ಸೊ ಪಬ್ಜಿ ಆಡತ್ತಾನು. ನಾನು 1-2 ಮ್ಯಾಚ್ ಪಬ್ಜಿ ಆಡೀನಿ. ಹಂಗಂತೇನು ನಾನು ಚಪ್ರಿ ಅಲ್ಲ, ಅವನ ಜೊತೆ ಆಡೀನಿ ಅಷ್ಟೇ. ಅವ್ನು ಕರೆದು ಅಂತೇಳಿ ಆಡೀನಿ, ಇಲ್ಲಾಂದ್ರೆ ಆಡ್ತಿದ್ದಿಲ್ಲ. ಆ್ಯಂಡ್ ನಿಮಗೆ ಡ್ರೆಸ್ ಹೆಂಗೈತೆ ಅಂಥೇಳಿ ತೋರಿಸ್ತೀನಿ, ಹಿಂಗೆ ಹಿಡಿದು ತೋರಿಸ್ತೀನಿ ನೋಡ್ರಿ. ಆ್ಯಂಡ್ ಏನೇನು ತೊಗೊಂಬಂದು ಅದನ್ನು ತೋರಿಸ್ತೀನಿ. ಜಾಸ್ತಿ ಏನು ತೊಗೊಂಬಂದಿಲ್ಲ, ನಾಳೆ ತೊಗೋಬೇಕು ಅನ್ನೋದು ಒಂದು ಪ್ಲ್ಯಾನ್ ಒಳಗೆ ಬಿಟ್ಟು ಬಂದ್ವಿ ನಾವು. ಸೊ 2 ಟಾಪ್ ತೊಗೊಂಡ್ವಿ, ಕುರ್ತಾಸ್, ಆಮೇಲೆ ಒಂದು ನೇಲ್ ಎಕ್ಸ್ಟೆನ್ಷನ್ಸ್ ಬ್ಲ್ಯಾಕ್ ಕಲರ್ ಒಳಗೆ ತೊಗೊಂಡ್ವಿ. ಎಲ್ಲಿಟ್ಟಿಯೋ ಭೂಪ ಕಬೋರ್ಡ್ದಾಗೈತಂತ್ರಿ. ನಡ್ರಿ ಹೋಗುನ್. ಸೊ ಗೈಸ್ ಇವಾಗ ಡ್ರೆಸ್ ಹೆಂಗೈತಿ ಏನು ತಂದೇನಂತೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ 2 ಕುರ್ತಾ ಸೆಟ್ ತೊಗೊಂಬಂದೆ. ಅದು M ಸೈಜ್ ಒಳಗೆ ತೊಗೊಂಬಂದೆ. ಆ್ಯಂಡ್ ಅಯ್ಯೋ ಬೀಳ್ತಿತ್ತು ನೋಡ್ರಿ. ಸೊ ಇದೊಂದು ನೋಡ್ಲಿಕ್ಕತ್ತಿರಲ್ಲ, ಮಸ್ತ್ ಐತಲ್ಲ, ಡೀಟೇಲಿಂಗ್ ವರ್ಕ್ಸ್ ಅದು ಚೆನ್ನಾಗೈತಲ್ಲ. ಸೊ ನಂಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ 500 ರೂಪೀಸ್ಗೆ 2 ಕೊಟ್ಟರು. ಆ್ಯಂಡ್ ಅಲ್ಲಿ ಸೇಲ್ ಹಚ್ಚಿದ್ರೆ. ಸೊ ಇನ್ನೊಂದು ಬೆಸ್ಟ್ ಐತ್ರಿ ಅದು. ನಿಮಗೆ ನಾನು ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಅಂತೇಳಿ. ಸೊ ಇದು ಸೂರ್ಯನ್ ಸೆಲೆಕ್ಷನ್. ಇದು ಮಸ್ತ್ ಐತಿ, ಫುಲ್ ವರ್ಕ್ ಐತಿ. ಆ್ಯಂಡ್ ಫುಲ್ ವರ್ಕ್ ಐತಿ ತಳಗಿನ ಮಟ್ಟ, ಮೇಲೆಯಿಂದ ತಳಗಿನ ಮಟ್ಟ ಹಿಂಗೆ ಫುಲ್ ವರ್ಕ್ ಐತ್ರಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ನಾನು ತೊಗೊಂಡು ಬಂದಿದ್ದೆ ಒಂದು ಸಣ್ಣದು ನೇಲ್ ಎಕ್ಸ್ಟೆನ್ಷನ್. ಅದು ಬ್ಲ್ಯಾಕ್ ಕಲರ್ ಒಳಗೆ ತೊಗೊಂಡ್ಬಂದೆ. ಬ್ಯಾಡ್ಬಿಡ ಬೆಂಗಳೂರು ಭಾಷೆ ಯಾಕೆ. ಸೊ ಬ್ಲ್ಯಾಕ್ ಕಲರ್, ಅಯ್ಯೋ ನಾ ಎಷ್ಟು ಮುಂದೆ ಬಂದಪ್ಪ. ಸೊ ಈ ಥರ ಐತಿ. ಅವು ಸ್ಟಿಕ್ಕರ್ ಹಾಕಿದ್ದಲ್ಲ ಇದ್ರಾಗ. ಹಾಂ. ಸೊ ಈ ಥರ ನನಗೆ ಇಷ್ಟ ಆಗ್ತಿದೆ. ಮ್ಯಾಟ್ ಫಿನಿಶಿಂಗ್ ಐತಿ. ಸೊ
ಇದೆಲ್ಲ ಹಾಕಿದ್ಲಿ ಯಾವ ಸ್ಟಿಕ್ಕರ್ ತಕೊಂಡು ಅದಾವ ಪಾಪ ದೂರ ತಿದ್ದೆ ಅವ್ರ ಮೇಲೆ ನಾನು ಅದ. ಸೊ ಎಷ್ಟೈತಿ ಈಗ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣ್ತೀನಿ. ಸೊ ನೋಡ್ರಿ ಗೈಸ್ ಹೆಂಗೈತಿ ನನ್ನ ಕುರ್ತಾ ಸೆಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ನನ್ನ ಚೂರು ಪರ್ಫೆಕ್ಟ್ ಸೈಜ್ ಐತಿ. ಇಲ್ಲೊಂದು ಚೂರು ಲೂಸ್ ಆಗ್ತೈತಿ. ಇಟ್ಸ್ ಓಕೆ. ಅಂದರೆ ಒಂದು ಸ್ವಲ್ಪ ಬ್ರೀದೇಬಲ್ ಐತಿ. ಬ್ರೀತೇಬಲ್ ಅಂದರೆ ಉಸಿರಾಡ್ಸಕ್ಕೆ ಏನು ತೊಂದರೆ ಆಗಂಗಿಲ್ಲ ಅಂಥದ್ದೈತಿ. ಹೆಂಗೆ ಅನ್ಸತೈತಿ? ಮಸ್ತ್. ನನ್ನ ಸೆಲೆಕ್ಷನ್. ಓಕೆ ಗೈಸ್, ಸೆಕೆಂಡ್ ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ಸೆಕೆಂಡ್ ಔಟ್ಫಿಟ್. ಇದು ಒಂಚೂರು ಭಾಳ ಫಿಟ್ ಅನ್ನಿಸ್ತೈತಿ. ಇಟ್ಸ್ ಓಕೆ. ನಾನು ಒಂದು ಸ್ವಲ್ಪ ಆಗಿದೆಲ್ಲ ಅದರ ಸಲುವಾಗಿ ಹಿಂಗೆ ಕಾಣಿಸ್ತಿ. ಇದಾದ್ರೆ ಹೆಂಗೆ ಕಾಣಿಸತೈತಿ? ನಿಮ್ಮ ಸೆಲೆಕ್ಷನ್ಲೇ. ಸೊ ಯಾ ಗೈಸ್, ಇಷ್ಟಿತ್ತ ಇವತ್ತಿನ ವ್ಲಾಗ್. ಅವನ ಜೊತೆನೇ ಎಂಡ್ ಮಾಡ್ತೇನೆ ವ್ಲಾಗ್. ಬರಾಕ ಬ್ಯಾಸ್ರ ಆಲ್ಸಿ ನಮಗೆ ಬಿದ್ದಾನು ತೋರಿಸ್ಬೇಕಂತಂದ್ರೆ ಪಬ್ಜಿ ಆಡತ್ತನವ. ಸೊ ಹಾಗಾಗಿ ಚಲೋ ಐತಲ್ಲ ಗೈಸ್, ಮಸ್ತ್ ಅನ್ಸತೈತಿ. ಇದು ಚಲೋ ಐತಿ. ಅಷ್ಟೇನು ಫುಲ್ ಇದನ್ನೆಲ್ಲ ಎಲ್ಲ ಕರೆಕ್ಟ್ ಐತಿ. ಈ ಕಡೆ ಸೈಡ್ದು ಕರೆಕ್ಟ್ ಐತಿ, ಈ ಕಡೆ ಸೈಡ್ದು ಕರೆಕ್ಟ್ ಐತಿ. ಯಾ ತಗೊಂಡಿದ್ದಕ್ಕೂ ಸಾರ್ಥಕ ಅನ್ನೋಂಗೆ ಅದ ಒಟ್ಟೆ ಎಲ್ಲಾನು ಡ್ರೆಸ್ಸಸ್. ಸೊ ನೋಡಿದ್ರಲ್ಲ ಹೆಂಗೆ ಚಲೋ ಅನ್ಸಿತ್ತು ನಿಮ್ಗೆ ಡ್ರೆಸ್? ಯಾವ್ದು ಇಷ್ಟ ಆಯ್ತು? ಫಸ್ಟ್ ಒನ್ ಇಷ್ಟ ಆಯ್ತು ಅಥವಾ ಸೆಕೆಂಡ್ ಒನ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಗೈಸ್. ಅವನ ಜೊತೆ ಇವಾಗ ವ್ಲಾಗ್ನ ಎಂಡ್ ಮಾಡಿದ ಸಮಯ. ಆ್ಯಂಡ್ ಇವಾಗ ನನ್ನ ವೆಜ್ ತಿಂತೇನೆ, ಈಗ ಅವನು ನಾನ್ ವೆಜ್ ತಿಂತಾನು. ಆರ್ಡ್ರ್ ಮಾಡ್ಬೇಕು ನಾನು ಈಗ. ಸೊ ಯಾ ಆರ್ಡ್ರ್ ಮಾಡ್ತೇನೆ. ಇವಾಗ ಆರ್ಡ್ರ್ ಮಾಡ್ರೆ 30 ನಿಮಿಷ ಬಿಟ್ಟು ಬಂದು ಕೊಡ್ತಾರೆ. ಅದ್ರ ಸಲುವಾಗಿ ಈಗ ಜಸ್ಟ್ ಏನೇನು ತಿಂತೇವೆ ಏನೇನಿಲ್ಲ. ಆ್ಯಂಡ್ ಅದು ಮೆನು ಕಾರ್ಡ್ ಕೊಡು, ತೋರಿಸ್ತೇನೆ ಅವ್ರಿಗೆ ನಾವೆಲ್ಲಿ ಸ್ಟೇ ಮಾಡಿದ್ದೀವಿ ಎಲ್ಲಿಲ್ಲ ಅಂತ ಹೇಳಿ. ಆ್ಯಂಡ್ ಏನೇನು ತಿಂದು ಏನೂ ಇಲ್ಲ ಅಂತೆಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ಇದೆ ಮೆನು ಕಾರ್ಡ್. ಸಾಕಷ್ಟು ವೆರೈಟೀಸ್ಗಳಿದ್ದಾವೆ, ಸಾಕಷ್ಟು. ನಾವು ಆಗಲೇ ನೀವು ನೋಡೇ ಬಿಟ್ಟಿರ್ತೀರಿ ಕ್ಲಿಪ್, ಮತ್ತೆ ಯಾಕೆ ಹೇಳೋದು. ಸೊ ಇವಾಗ ನಾನು ಪ್ಲೇನ್ ರೈಸ್ ವಿತ್ ದಾಲ್ ತಡ್ಕ ಬಟರ್ ತೊಗೋತೀನಿ. ಆ್ಯಂಡ್ ಬಟರ್ ಮಿಲ್ಕು ತೊಗೋತೀನಿ, ಅಂದ್ರೆ ಮಜ್ಜಿಗೆ ತೊಗೋತೀನಿ. ಆ್ಯಂಡ್ ಏನು ತೊಗೋತೀರಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ? ಕಮ್ಮಿ ತಿಂತಾನೋ, ಕಮ್ಮಿ. ಓಕೆ ಗೈಸ್, ಬಾಯ್. ಸೊ ಗೈಸ್ ಇವಾಗ ಊಟ ಬಂತು. ಟ್ರೇ ವಾಪಸ್ ಕೊಡ್ಬೇಕು ಅವರಿಗೆ. ಸೊ ಊಟ ವಾಪಸ್ ಬಂತು. ಏನೇನು ಆರ್ಡ್ರ್ ಮಾಡೇವಿ ಏನೇನಿಲ್ಲ ಪ್ರತಿಯೊಂದು ಹೇಳ್ತೀವಿ. ಆ್ಯಂಡ್ ಟೇಸ್ಟ್ ಹೆಂಗೈತೆ ಅನ್ನೋದು ಹೇಳ್ತೀವಿ. ಸೊ ನಾನು ಸುಮ್ಮನೆ ಹಂಗೆ ಮಕ್ಕೊಂಡಿದ್ದೆ. ಜೇಮ್ಸ್ ಫಿಲ್ಮ್ ಮುಗೀತು. ಈಗ ಅನ್ನ ಬಾಂಡ್ ಫಿಲ್ಮ್ ನೋಡತ್ತೀನಿ ನಮ್ಮಪ್ಪ ಅವ್ರದ್ದು. ನೋಡ್ರಿ ನಮ್ಮ ಸಾಹೇಬ್ರು ಏನು ಕೆಲಸ ಮಾಡತ್ತಾರೆ, ಏನು ಕೆಲಸ ಮಾಡತ್ತಾರ. ಬಾಬಾ ಲಾಟ್ರಿ. ನೋಡ್ರಿ ಹಾಂ ನೀನು ಕಾಲ್ ಮಾಡ್ಬಾ. ಪಾನಿಕಾ ಬಾಟಲ್ ಹೇಳೋರಿ ಹಿಂದಿ ಒಳಗೆ, ಅವ್ರಿಗೆ ಕನ್ನಡನೂ ಬರಂಗಿಲ್ಲಪ್ಪ ಮಾರೆ. 9 बजे पानी का बॉटल चाहिए था भैया. पानी का बॉटल. हेलो भैया, पानी का बॉटल चाहिए था. नहीं भेजा. हाँ इधर ना कोल्ड भैया 2 बॉटल. बिस्लेरी. हाँ भैया 2 1 लीटर का 2 भैया, कोल्ड चाहिए. ಅವನವನು ಕನ್ನಡ ಮಾತಾಡಕ್ಕಿಂತ ತೋತಾರ ಒಂದು ಈಟ್ರೆ ಯಾರೇ ಇರ್ಬೇಕು. ಬರುದಿಲ್ಲ ಅಂದ್ರೆ ನಮಗೆ ಹಿಂದಿ ಬರುದಿಲ್ಲಲ್ಲ. ಅರ್ಧಂಬರ್ಧ ಮಾತಾಡ್ತೀವಿ ನಾವು. ಸೊ ಗೈಸ್ ಈಗ ನಡಕ್ ಊಟ ಮಾಡೋದು ತೋರಿಸ್ತೀವಿ ರೀ. ಆಗಳ ಯಾಕೆ ನಾ ತಗೋ ಬರ್ಲಿಂದ ಪಬ್ಜಿ ಆಡತ್ತಿದ್ನಿ ಹಂಗಾರೆ. ಮತ್ತು ಈಕಿ ಎಷ್ಟು ಚಾಲಕದ ನೋಡ್ರಿ. ಈಕೆ ಆಡಿಕೆ ಸಾಲು ಹೋಗಿ ವಿಡಿಯೋ ಮಾಡತ್ತಿದ್ಲ. ನೀ ಮತ್ತೆ ಯಾರ್ದಾರೆ ಬೇರೆದವ್ರ ಜೊತೆ ನೋಡಿದೆ ಅಂದ್ರೆ ಏನು ಆಟ ಆಡಿದೆ ಅಂದ್ರೆ ಏನು ಮಾಡಲಿಲ್ಲ. ಅದ್ರ ಸಲುವಾಗಿ ನಾನು ನಿನ್ನ ಜೊತೆ ಬಂದು ಆಟ ಆಡ್ತೀನಿ ನೋಡ್ರಿ. ಹಿಂಗೆ ಡೌಟ್ ಪಬ್ಜಿ ಗೇಮ್ ಆಡಿದ್ರು ಡೌಟ್. ಮತ್ತೆ ನದಿ ಚಪ್ರಿ ಅನ್ಬೇಕು ಅನ್ಕೊಂಡಿ ಇರೋದು ಬೇಡ. ಡೌಟ್ ಏನಲ್ರಿ ಪಾಪ ಆರಾಮೇಲೆ ಶಾನೆ ಐತ್ನಿಗೆ. ಡೌಟ್ ಏನಲ್ಲ, ಸುಮ್ಮ ಹಂಗ ಕಾಮಿಡಿ ಮಾಡ್ಲಿಕ್ಕೆ ಒಂದೊಂದು ಹೋಗಿರ್ತಿರ್ತಾವ ನಡಕ. ಮತ್ತೆ ನಿಮ್ದು ಊಟ? ಅವ್ರೇನು ದೊಡ್ಡ ಮಂದಿ ಆಗಿರ್ತಿರ್ತವ್ರ ಊಟ. ನಂಗಂತೂ ಸಿಕ್ಕಾಪಟ್ಟೆ ಆರಾಮಿಲ್ಲ. ಆದ್ರೆ ಏನು ಬಂದ ನೋಡು.
ವಾಟರ್ ಬಾಟಲ್ ಮಿಸ್ ಮಾಡಿದ್ರು. ಸೊ ಈಗ ವಾಟರ್ ಬಾಟಲ್ ಅದು ಕೊಟ್ಟು ಕಳ್ಸತ್ತಾರು. ಆ್ಯಂಡ್ ಇವಾಗ ಊಟ ಮಾಡ್ಕೊಂಡಿರ್ತೀವಿ ನಾವು. ಊಟ ಮಾಡಕ್ಕೆ ಮುಂದೆ ಹೆಂಗಂತ ತೋರಿಸ್ತೇವಿ, ಏನೇನು ತಂದೀವಂತ ತೋರಿಸ್ತೀವಿ. ಕೊಟ್ರ ಆ ಫ್ರಿಜ್ಜು ಬಂದುಬಿಟ್ಟಾರೆ, ಎಲ್ಲ ಬಂದಿಟ್ಟಾರೆ, ಏನು ಮಾಡೋದು. ಓಕೆ ಗೈಸ್, ಇವಾಗ ಊಟ ಏನೇನು ಬಂದೈತಿ ಏನೇನೆಲ್ಲ ತೋರಿಸ್ತೀನಿ ಬರ್ರಿ. ಪ್ರೀತಿನ ಸ್ಟಾರ್ಟ್. ಅಯ್ಯೋ ಒಂದ ಚಿಕನ್ ಕೊಟ್ಟಾರಲ್ಲ. ಇಲ್ಲಿ ನೋಡ್ರಿ ಆರ್ಡರ್ ಎಲ್ಲ ಬಂದೈತಿ. ಇವಾಗ ಬೆಟ್ಟಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾಳೆ. ನಾನು ರೆಡಿ ಆಗಿಬಿಟ್ಟೀನಿ. ಸೂಪ್ ಯಾರು ಕುಡಿದ್ರು, ಹಾಗೆ ಸ್ವಲ್ಪ ಬಿರಿಯಾನಿ ಯಾರು ತಿಂದರು. ಈಟ ಇದ್ದಿದ್ದು ಹೇಳ್ಬೇಕು, ಸುಳ್ಳು ಮಾತಾಡ್ಬಾರ್ದಲ್ಲ. ಅದ್ರ ಸಲುವಾಗಿ ಪಾಪಕ್ಕೆ ಆರಾಮಿರಲಿಲ್ಲ, ಅದ ಕಾರಣ ಸಲುವಾಗಿ ಸ್ವಲ್ಪ ತಿಂದಾಳ. ಜೀರಾ ರೈಸ್ ನೋಡ್ರಿ, ಆ್ಯಂಡ್ ನಂದು ಉಪ್ಪಿನಕಾಯಿ ನಂದಲ್ಲ. ಚಲೋದು ಕೊಟ್ಟಾರ ಬಿಡಪ್ಪ. 26-30 ರೂಪಾಯಿ ತೊಗೊಂಡಾರು. ಇಷ್ಟೇ ಚಪಾತಿ. ಪಾಲಿಗೆ ಬಂದಿದ್ದೇ ಪಂಚಾಮೃತ ಅನ್ಕೊಂಡು ತಿನ್ನೋದು ಅಷ್ಟೇ. ಹೆಂಗೈತಿ ಹೇಳ್ತೀನಿ ಗಪ್ಪ ಟೇಸ್ಟ್. ಆ್ಯಂಡ್ ಹೀಟ್ ಆಗಬಾರ್ದಂತ ಹೇಳಿ ಮಜ್ಜಿಗೆ ತರಿಸಿದೆ. ಅನ್ನಕ್ಕೆ ಹೆಸರು ಇರಬಾರ್ದ, ಬಟ್ ಇದು ಉಪಯೋಗ ಇಲ್ಲ, ಟೇಸ್ಟೇ ಇಲ್ಲ. ಅಥವಾ ನನಗೆ ಆರಾಮಿಲ್ಲ ಅಂತ ಟೇಸ್ಟ್ ಹತ್ತತಿಲ್ಲ ಗೊತ್ತಿಲ್ಲ. ಸೊ ಗೈಸ್, ಊಟ ಅದು ಎಲ್ಲ ಮುಗೀತ. ಆ್ಯಂಡ್ ಸೂರ್ಯ ಅಂದ್ರೆ ಊಟ ಮುಗೀತ. ನೋಡ್ಲಿಕ್ಕಂತೀರಲ್ಲ, ಜಬರ್ದಸ್ತ್ ಆತು. ನಾವು ಶಿಂಚಾನ್ ನೋಡತ್ತೀವಿ. ಸೊ ಅದನ್ನ ನೋಡತ್ತೀವಿ. ನನ್ನ ಫೇವ್ರೇಟ್ ಅದ. ಎಷ್ಟು ಬರ್ಲಿ ನಡೀತೈತಿ. ಸೊ ಸಾಂಗಿಗೆ ಎಷ್ಟೇ ಬರ್ತೈತದ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಯಾವ್ಯಾವ ಥರ ನಿಮಗೆ ವಿಡಿಯೋ ಬೇಕು ಅನ್ನೋದು ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಗೈಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ, ಅದನ್ನು ಮಾಡಿರಿ. ಶಿಂಚಾನ್ ನೋಡ್ಕೊಂಡು ಮಾತಾಡತ್ತೇನೆ ರೀ. ನೀವೇನು ಹೇಳೋದಿದ್ರೆ ಹೇಳ್ಬಿಡ್ರಿ. ಶಾರ್ಟ್ ಮಾಡು ಭಾಳ ಹಾಕಿದ್ವಿ ನಾವು, ಬರ್ದಿಟ್ಟಿದ್ರೆ ನಾವು ಮಾಡೋ ಟೈಮ್ ಸಿಗೋದು. ಈ ಕಡೆ ಒಂದು ಸಾಡಿ ಅಂಗಡಿ ಹಾಕೇವಿ, ಈ ಕಡೆ ನೋಡ್ರಿ ಹೊರಗಡೆ ಬಂದಿವಿ ಸಿಗೋದಕ್ಕೆ. ಅಂದರೆ ಸೀರೀಸ್ ಸಲುವಾಗಿ ಬಂದೇವು ನಾವು, ಬಿಸ್ನೆಸ್ ಸಲುವಾಗಿ ಬಂದೀವಿ. ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ. ಮಾತಾಡೋಕೆ ಬರಲ್ರಿ, ಇವ ಸಣ್ಣ ಅದ. ನಿನ್ನ ದೊಡ್ಡ ಮಾತು ಬರ್ತಿರ್ತಾವ ಜಗಳದಾಗ, ಎಂಥದ್ರಾಗ ಬರೋದಿಲ್ಲ. ಓಕೆ ಗೈಸ್, ಬಾಯ್. ನಾವು ಹಂಗೆಲ್ಲ ತಿನ್ನಿಸ್ತೀವಿ. ಇವಾಗ ಏನಿಲ್ಲ, ನಾ ಏನು ಮಾಡಿದ್ವಿ ಹಾಗೆ. ಇವಾಗ ಏನಿಲ್ಲ, ಇವಾಗ ಸುಮ್ಮ ಮಕ್ಕೋಬೇಕ್ರಿ ಅಂತ ನೀನು. ಸುರಿ ಇಲ್ಲಿ ಬ್ಲರ್ ಬರತ್ತಿಲ್ಲ. ಓಕೆ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಕೀಪ್ ಸ್ಮೆಲ್ ಆಲ್ವೇಸ್. ಯಾಕಂದ್ರೆ ಆ ಸೈಡ್, ಈ ಸೈಡ್ ಏನೈತಲ್ಲ, ಇಲ್ಲಿ ಕ್ಯಾಮ್ರಾ ತಳಗೆ ಬಿದ್ದ ಹೊಡೆದೈತ್ರಿ. ಸೊ ಹಂಗಾಗಿ ಬ್ಲರ್ ಬರತೈತಿ. ಅದಕ್ಕೇನು ಗೊತ್ತೈತಿ, ಸಾರಿ. ನೀವು ಭಾಳ ಕಿಮ್ಮತ್ ಕೊಡಂದಿರಲ್ಲ, ಅವಂಗೆ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತ. ಇದು ಲವ್ ಮ್ಯಾರೇಜ್ ರೀ, ಅರೇಂಜ್ ಮ್ಯಾರೇಜ್ ಅಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಹಿರಿಯರದು ಎಲ್ಲರೂ ಇರ್ತಾರಲ್ಲ, ಅವ್ರ ಮುಂದೆ ಚಲೋನ ಮಾತಾಡಿರ್ತೀನಿ. ಬಾಸುರಿ ಅವ್ರಿಗೇನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತ ಹೆಂಗೆ ಮಾತಾಡ್ಬೇಕು ನೀನೇ ಹೇಳ್ಬಾ ಅವ್ರಿಗೆ. ಅಂದ್ರೆ ನಾನು ನಿನಗೆ ಬಾರ ಸೂರ್ಯ ಹಂಗೆ ಹಿಂಗೆ ಅಂತಿರ್ತಿಲ್ಲ, ಹಂಗಂದ್ರೆ ನಿನಗೆ ಏನಾರ ಅನಿಸ್ತೈತಿ? ಯಾರ ಮುಂದೆ ಹೆಂಗಿದ್ದಾಗ ಏನು ಮಾತಾಡ್ತೇನೆ, ಬಟ್ ಯಾರ ಮುಂದೆ ಹೆಂಗೆ ಮಾತಾಡ್ಬೇಕಲ್ಲ ಹಂಗೆ ಮಾತಾಡ್ತಾವೆ. ಈಗ ನಮ್ಮ ನೆನ ಹತ್ತು ಯಾರೇ ಹೇಳಿರತ್ತು, ಯಾರು ದೊಡ್ಡ ವ್ಯಕ್ತಿಗಳು ಇದ್ರ ಅಂತ ಕೂಡ ನಮ್ಮ ಮೇಲೆ ಅವಾಗ ಚಲೋನ ಕಿಮ್ಮತ್ ಕೊಟ್ಟು ಮಾತಾಡ್ತಾವೆ. ಯಾರೆಲ್ಲ ಈಗಿಂತ ಟೈಮ್ ಮುಗಿದ ಹೋದ್ ಕಿಮ್ಮತ್ ಕೊಡೋದು ನಮ್ಗೆ. ನೀವ ನೋಡ್ತೀವಿ ನಂಬಿ ಗಿಂಬ್ಯಾರೋ ಇದ್ದಿದ್ದಲ್ಲ ಕಿಮ್ಮತ್ ಕೊಡೋದು. ಮನಸ್ಸಿನ ಮಾತು, ಮನಸ್ಸಿನ ಮಾತು. ನಾ ಕೈ ತೊಳ್ಕೊಂಡ್ ಬರ್ತೀನಿ. ಇಲ್ಲ ಬಾ, ಎಲ್ಲ ನೆಕ್ಕಿ ಬಿಡಲ್ಲಿ. ಓಕೆ ಗೈಸ್, ಹಿಂಗೆ ಜೋಕದು ಹಿಂಗೆ ಇರೋ ನಮ್ಮ ಲೈಫ್ದಾಗ ಏನು ಮಾಡೋದಿಲ್ರಿ. ಊಟ ಮಾಡಿದ್ವಿ, ಜಸ್ಟ್ ಮಾಡ್ಕೊಂಡು ನಾಳೆ ಏನೇನು ಮಾಡ್ತೇವೆ ಏನೇನಿಲ್ಲ ಅದೆಲ್ಲ ಅಪ್ಡೇಟ್ ಮಾಡ್ತಿರ್ತೇವೆ. ಓಕೆ ಗೈಸ್, ಬಾಯ್.